ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಅರಿ ಎಂಬ್ರಾಯ್ಡಿಂಗ್ ವರ್ಕ್ ಜರಿ ಥ್ರೆಡ್ಡಲ್ಲಿ ಬೇಸಿಕ್ ಫ್ಲವರ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಲಾಸ್ಟ್ ಟೈಮಲ್ಲಿ ಒಂದು ಫ್ಲವರ್ ಡಿಸೈನ್ ತೋರಿಸಿದ್ದೆ. ಈ ವಿಡಿಯೋದಲ್ಲಿ ಮತ್ತೊಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಫ್ಲವರ್ ಡಿಸೈನ್ನ ತೋರಿಸ್ತಿದ್ದೀನಿ. ಅದು ಎಸ್ ಶೇಪಲ್ಲಿತ್ತು. ಇದು ಮೂಲೆ ಅಂದರೆ ಕರು ಶೇಪ್, ಈ ಕಾರ್ನರ್ ಬರುತ್ತಲ್ಲ ಮೂಲೆ, ಈ ಎಲೆ ಲೀಫ್ ಎಂಡ್ ಪಾಯಿಂಟ್ ಅಲ್ಲಿ ಆ ಥರ ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಂಗಲ್ ಲೀಫ್ ಯಾವ ಥರ ಬರುತ್ತೆ ಅಂತಲೂ ತೋರಿಸ್ತೀನಿ. ಈಗ ಈ ಫ್ಲವರ್ ಡಿಸೈನ್ನ ಜರಿ ಥ್ರೆಡ್ಡಲ್ಲಿ ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಈ ಫ್ಲವರ್ನ ತುಂಬ ಬ್ಲೌಸ್ ಡಿಸೈನಲ್ಲಿ ಬಳಸಿದ್ದಾರೆ. ಇದಕ್ಕೆ ನಾನು ಫಸ್ಟು ಡಿಸೈನ್ ಹಾಕ್ಕೊತಿದ್ದೀನಿ. ನೋಡಿರಿ, ಈ ಥರ ಪೆನ್ನಲ್ಲೇ ಹಾಕ್ಕೊಂಬಿಡಿ. ಒಂದು ಚೂರು ಚಿಕ್ಕದು ದೊಡ್ಡದು ಆಗುತ್ತೆ ಕರೆಕ್ಟಾಗಿ. ಅಂದರೆ ಈ ಪ್ರಿಂಟೆಸ್ಟ್ ಆ್ಯಪಿಂದ ಡೌನ್ಲೋಡ್ ಮಾಡ್ಕೊಂಡು ಪೇಪರ್ ಕಾಪಿಲಿ ಈ ಥರ ಮಾಡಿದರೆ ಕರೆಕ್ಟಾಗಿ ಬರುತ್ತೆ ಶೇಪು. ಬಟ್ ನಾವು ಅಂದಾಜಿಗೆ ಹಾಕ್ಬೇಕಾದ್ರೆ ಸ್ವಲ್ಪ ವ್ಯತ್ಯಾಸ ಆಗ್ತಿರುತ್ತೆ. ಅಂತ ನೀಟಾಗಿ ಇದು ಮಾಡ್ಕೊತಾ ಇದ್ದೀನಿ ನೋಡಿ. ಕರೆಕ್ಟಾಗಿ ಅದು ಡಿಸೈನ್ ಕರೆಕ್ಟಾಗಿ ಆಗೋ ಥರ ಮಾಡ್ತಾಯಿದ್ದೀನಿ ನೋಡಿ. ತುಂಬ ಅಂದರೆ ತುಂಬ ನೀಟಾಗಿ ಬಂದಿದೆ ಫ್ಲವರ್ ಡಿಸೈನು. ಇದ್ರ ಮೇಲೆ ನಾನು ಜರಿ ಥ್ರೆಡ್ನ ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ಈಗ ಕೆಳಗಡೆ ಲೀಫ್ ಶೇಪ್ ಇದೆಯಲ್ಲ, ಅದರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗು ಲೀಫ್ ಯಾವ ಥರ ಲೈನ್ ಹಾಕಿದ್ದೀನೋ ಅದ್ರ ಮೇಲೇ ಮುಂದಕ್ಕೆ ಹೋಗ್ತಾ ಇರಬೇಕು. ಅಂದರೆ ಡಿಸೈನ್ ಹಾಕ್ಬೇಕಾದ್ರೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಚಿಕ್ಕ ಚಿಕ್ಕ ಚೈನ್ ಹಾಕಿ ಅಂತ. ದೊಡ್ಡದು ಉದ್ದ ಹಾಕಿದ್ರೆ ಏನಾಗುತ್ತೆ, ಶೇಪ್ ನೀಟಾಗಿ ಕಾಣಲ್ಲ. ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಚೈನ್ ಹಾಕೋಂತ ಹೋಗಿ. ಈಗ ನೋಡಿ, ಎಲ್ಲೇ ತುದಿ ಬರುತ್ತಲ್ಲ ಮೂಲೆ ಟೈಪು, ಅದನ್ನು ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿ. ಅದು ಎಲ್ಲಿವರೆಗೂ ಅಲ್ಲಿವರೆಗೂ ಹಾಕಿ ನೆಕ್ಸ್ಟ್ ಈ ಕಡೆಯಿಂದ ಯಾವ ಡೈರೆಕ್ಷನ್ ಹೋಗ್ತಾ ಅದ್ರ ಅಪೋಸಿಟ್ ಡೈರೆಕ್ಷನಲ್ಲಿ ಒಂದು ಚೈನ್ ಹಾಕಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ. ನೋಡಿ ನೀಟಾಗಿ ಮೂಲೆ ಎಷ್ಟು ನೀಟಾಗಿ ಬಂದಿದೆ. ಚಿಕ್ಕ ಚಿಕ್ಕ ಚೈನ್ ಹಾಕೋದ್ರಿಂದ ಅದು ನೀಟಾಗಿ ಕಾಣಿಸುತ್ತೆ ನೋಡಿ. ನಿಧಾನಕ್ಕೆ ನೋಡಿಕೊಂಡು ಹಾಕಿ. ಕರೆಕ್ಟಾಗಿ ಇದು ಎಲ್ಲಿ ಸ್ಟಾರ್ಟ್ ಮಾಡಿದ್ವೋ ಅಲ್ಲಿ ಎಂಡ್ ಆಗೋ ಪ್ಲೇಸಿಗೆ ಬಂದಾಗ ನೆಕ್ಸ್ಟ್ ನಾನು ಎಂಡ್ ಲಾಕ್ ಮಾಡೋದಿಲ್ಲ. ನೆಕ್ಸ್ಟ್ ಅದೇ ಲೈನಲ್ಲಿ ಕಂಟಿನ್ಯೂ ಮಾಡ್ತೀನಿ ನೋಡಿ. ಪಕ್ಕದಲ್ಲಿರೋ ಲೀಫ್ಗೆ ಡೈರೆಕ್ಟಾಗಿ ಹೋಗ್ತಾಯಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಬರ್ತಿದೆ. ಆ್ಯಕ್ಚುಲಿ ನೀರು ಹಾಕಿ ತೆಗಿಬೇಕಾದ್ರೆ ಯಾವ ಡೈರೆಕ್ಷನಲ್ಲಿ ಹಾಕಿರ್ತದೆ ಅದ್ರ ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಮಾಡ್ಕೊತ ತೆಗೆದ್ರೆ ಮಾತ್ರ ನೀಟಾಗಿ ಬರುತ್ತೆ. ಇಲ್ಲಾಂದರೆ ಈ ಕ್ಲಾತ್ ಲೈನ್ ಒಂದು ಎಳೆ ಸಿಕ್ಕಾಕೊಂಡು ಮತ್ತು ನೀರು ಮೇಲೆ ಕೆಳಕ್ಕೆ ಬರೋದಿಲ್ಲ, ಹಂಗಾಗ್ಬಿಡುತ್ತೆ. ಈಗ ನೋಡಿರಿ ಮೂಲೆ ಬರ್ತಾ ಇದೆ. ಈಗ ಮೂಲೆ ಈಗ ಬಂದಿದೆಯಲ್ಲ, ಈಗ ಆ ಡೈರೆಕ್ಷನಲ್ಲಿ ಹೋಗೋದಕ್ಕೆ ಅದರ ಆಪೋಸಿಟ್ ಡೈರೆಕ್ಷನ್ ಒಂದು ಚೈನ್ ಹಾಕ್ಕೊತಾ ಇದ್ದೀನಿ. ಚೈನ್ ಹಾಕಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ. ಅದೇನಾಗುತ್ತೆ, ಕರೆಕ್ಟಾಗಿ ಮೂಲೆ ಈ ಎಲೆ ತುದಿ ಯಾವ ಥರ ಇರುತ್ತೋ ಅದೇ ಟೈಪೇ ಬರುತ್ತೆ. ಈಗ ಲಾಸ್ಟ್ಗೆ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ. ಯಾಕಂದರೆ ನೆಕ್ಸ್ಟ್ ಡಿಸೈನ್ ಕಂಟಿನ್ಯೂ ಮಾಡೋಕ್ಕೆ ಅಲ್ಲಿ ಯಾವುದೂ ಇಲ್ಲ. ಇಲ್ಲಿ ಮೇಲ್ಗಡೆಯಿಂದ ಸ್ಟಾರ್ಟ್ ಮಾಡೋದ್ರಿಂದ ಅದನ್ನೇನು ಮಾಡ್ತೀನಿ, ಅಲ್ಲಿ ಎಂಡ್ ಲಾಕ್ ಮಾಡಿಬಿಡ್ತೀನಿ ನೋಡಿ. ಎಂಡ್ ಲಾಕ್ ಮಾಡ್ಬೇಕಾದ್ರೆ ಅಲ್ಲಿ ಎಂಡ್ ಲಾಕ್ ಮಾಡೋದು ಕಾಣಬಾರ್ದು ಅಂದರೆ ಚಿಕ್ಕದು ಮಾಡ್ಕೊಂಡು ಅದರಿಂದ ಚೈನ್ ಹಾಕ್ಬೇಕು ನೋಡಿ.
ಈಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಇದು ಸ್ಟಾರ್ಟ್ ಮಾಡಬೇಕಾದ್ರೆ ಆ ಲೀಫ್ ಸೆಂಟ್ರ್ ಅಲ್ಲಿ ಒಂದು ಲೈನ್ ಮಧ್ಯದಲ್ಲಿ ಹಾಕ್ಬಿಡಿ. ಈ ಕಡೆ ಹಾಕಿದ್ರೆ ಗ್ಯಾಪ್ ಅನ್ಸುತ್ತೆ, ಅದಕ್ಕೋಸ್ಕರ. ಆ ಕಡೆ ಹಾಕಿದ್ರು ಎಕ್ಸ್ಟ್ರಾ ಅನ್ಸ್ಬಿಡುತ್ತೆ, ಅದಕ್ಕೋಸ್ಕರ. ಚೈನ್ ಹಾಕ್ಬೇಕಾದ್ರೆ ಎರಡೆರಡು ಆ ಕಡೆ ಒಂದು ಈ ಕಡೆ ಒಂದು ಇರುತ್ತಲ್ಲ, ಆ ಮಧ್ಯದಲ್ಲಿ ಚೈನ್ ಹಾಕ್ಕೊಂಬರ್ರಿ. ಈಗ ನೆಕ್ಸ್ಟ್ ಅದೇ ಥರನೇ ಲೀಫ್ ಮಧ್ಯದಲ್ಲಿ ಹಾಕಿ ನೆಕ್ಸ್ಟ್ ಅಲ್ಲಿಂದನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ. ಈ ಡಿಸೈನ್ನ ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ, ಎಂಡ್ ಲಾಕ್ ಮಾಡ್ತಿಲ್ಲ. ಕಂಪ್ಲೀಟ್ ಆದಮೇಲೆ ಎಂಡ್ ಲಾಕ್ ಮಾಡ್ತೀನಿ. ಇಲ್ಲೂ ಅಷ್ಟೇ, ಆ ಡಿಸೈನ್ ಮಧ್ಯದಲ್ಲಿ ಒಂದು ಚೈನ್ ಹಾಕಿ ಮತ್ತೆ ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ. ಈಗ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ಹಂಗೆ ಕಂಟಿನ್ಯೂ ಮಾಡಿ ಮತ್ತೆ ಅದೇ ಥರನೇ ಆ ಡಿಸೈನ್ ಸೆಂಟ್ರಲ್ಲಿ ಈ ಚೈನ್ ಹಾಕ್ಬೇಕಾದ್ರೆ ಆ ಕಡೆ ಈ ಕಡೆ ಒಂದು ಚೈನ್ ಮಧ್ಯದಲ್ಲಿ ಸೆಂಟ್ರ್ ಪಾಯಿಂಟ್ ಇರುತ್ತಲ್ವ, ಅಲ್ಲಿ ಚೈನ್ ಹಾಕ್ಕೊಂಡು ಮತ್ತೆ ಮುಂದಕ್ಕೆ ಬರ್ತಾಯಿದ್ದೀನಿ ನೋಡಿ. ಹಂಗೆ ವಾಪಸ್ ಬಂದರೆ ಏನಾಗುತ್ತೆ, ಮಧ್ಯದಲ್ಲಿ ಗ್ಯಾಪ್ ಅನಿಸುತ್ತೆ. ಗ್ಯಾಪ್ ಕಾಣಬಾರ್ದು ಅನ್ನೋದಕ್ಕೋಸ್ಕರ ಈ ಥರ ಹಾಕ್ತಾಯಿದ್ದೀನಿ ನೋಡಿ. ನೋಡಿಕೊಂಡು ನಿಧಾನಕ್ಕೆ ಹಾಕೊಂತ ಬರ್ರಿ. ಈ ಡಿಸೈನ್ ಮಧ್ಯದಲ್ಲಿ ಫ್ರೆಂಚ್ ನಾಟ್ನ ಫಿಲಪ್ ಮಾಡ್ತಾರೆ, ಸ್ಯಾರಿ ಕಲರು. ಆ ಡಿಸೈನ್ ಯಾವ ಥರ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಈಗ ಮತ್ತೆ ಲಾಸ್ಟ್ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಎಷ್ಟು ಚಿಕ್ಕದು ಬೇಕೋ ಅಷ್ಟು ಚಿಕ್ಕದು ಮಾಡ್ಕೊಂಡು ಆವಾಗ ಎಂಡ್ ಲಾಕ್ ಮಾಡಿದರೆ ನೀಟಾಗಿ, ಅಂದರೆ ಲಾಕೇ ಮಾಡಿಲ್ಲ ಅನ್ನೋ ಥರ ಕಾಣಿಸುತ್ತೆ. ನೋಡಿ ಎಷ್ಟು ನೀಟಾಗಿ ಬಂತಲ್ವ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.